ಮಂಗಳೂರಿನಲ್ಲಿ ಮುಂದುವರೆದಿದೆ ಮುಸ್ಲಿಂ ವರ್ಸಸ್ ಕಾಂಗ್ರೆಸ್ ಫೈಟ್. ದಕ್ಷಿಣ ಕನ್ನಡ ಜಿಲ್ಲೆಯ ಇಬ್ಬರು ಮುಸ್ಲಿಂ ಕಾಂಗ್ರೆಸ್ ನಾಯಕರಿಗೆ ಮತ್ತೆ ನೋಟಿಸ್ ಜಾರಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ಹಾಗೂ ಜಿಲ್ಲಾ ಉಪಾಧ್ಯಕ್ಷ ಅಶ್ರಫ್ಗೆ ಮತ್ತೆ ನೋಟಿಸ್ ಅನ್ನು ಜಾರಿ ಮಾಡಲಾಗಿದೆ. ಈ ಹಿಂದೆ ಕೊಟ್ಟಿರುವಂತ ನೋಟಿಸ್ಗೆ ಉತ್ತರ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕೆ ಮತ್ತೆ ನೋಟಿಸ್ ಜಾರಿ ಆಗಿರೋದು. ಈಗಾಗಲೇ ಇಲ್ಲಿ ಮುಸ್ಲಿಂ ನಾಯಕರು ವರ್ಸಸ್ ಕಾಂಗ್ರೆಸ್ ಅನ್ನುವಂತೆ ಆಗ್ಬಿಟ್ಟಿದೆ. ಮಂಗಳೂರಿನಲ್ಲಿ ಫೈಟ್, ಅದರ ಮಧ್ಯದಲ್ಲೇ ನೋಡಿ ಮತ್ತೆ ಇಬ್ಬರು ಮುಸ್ಲಿಂ ಮುಖಂಡರಿಗೆ ನೋಟಿಸ್ ಜಾರಿಯಾಗಿದೆ. ಹಿಂದೆ ಕೊಟ್ಟಿರೋ ನೋಟಿಸ್ ಉತ್ತರ ಕೊಟ್ಟಿಲ್ಲ. ಕಳೆದ ಮೇ 31ನೇ ತಾರೀಕು ಇಬ್ಬರಿಗೂ ನೋಟಿಸ್ ಕೊಡಲಾಗಿತ್ತು, ಇನ್ನೂ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ಎರಡನೇ ನೋಟಿಸ್ಗೆ 5 ದಿನಗಳ ಒಳಗಾಗಿ ಸೂಕ್ತ ಉತ್ತರವನ್ನ ಕೊಡಬೇಕು ಅಂತೇಳಿ ಸೂಚನೆ ಬಂದಿದೆ. ಪ್ರತಿಕ್ರಿಯೆ ಕೊಡದೇ ಇದ್ರೆ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ ಅಂತಾನೂ ಕೂಡ ಸೂಚನೆ ರವಾನೆ ಆಗಿರೋದು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಟಿ.ಡಿ. ವಿಕಾಸ್ ಶೆಟ್ಟಿ ಅವರು ಎರಡನೇ ಬಾರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಮೇ 31ನೇ ತಾರೀಕು ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ನೋಟಿಸ್ಗೆ ಇಬ್ರು ಕೂಡ ಉತ್ತರ ಕೊಟ್ಟಿಲ್ಲ. ಆದ್ರೆ ಈಗ ಎರಡನೇ ಬಾರಿ ಏನು ನೋಟಿಸ್ ಜಾರಿ ಆಗಿದೆ, 5 ದಿನಗಳ ಒಳಗಾಗಿ ನೀವು ಉತ್ತರ ಕೊಡಬೇಕು, ವಿವರಣೆ ಕೊಡಬೇಕು. ಕೊಟ್ಟಿಲ್ಲ ಅಂದ್ರೆ ನಿಮಗೆ ಸರಿಯಾದಂಥ ಶಿಸ್ತು ಕ್ರಮವನ್ನು ಜರುಗಿಸಲಾಗುತ್ತೆ ಅಂತ ಈಗಾಗಲೇ ಕೆಲವರನ್ನ ಗಡೀಪಾರು ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಪೊಲೀಸ್ ಇಲಾಖೆ ಒಂದು ಕಡೆ, ಜಿಲ್ಲಾಡಳಿತ ಎಲ್ಲ ಕಡೆಯಿಂದ ಕೂಡ ಒಂದು ರೀತಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಜರುಗಿಸಲಾಗ್ತಾ ಇದೆ. ಕಾರಣ ಯಾರು ಹೇಟ್ ಸ್ಪೀಚನ್ನು ಮಾಡಬಾರ್ದು, ಮತ್ತು ಎರಡು ಕೋಮುಗಳ ಮಧ್ಯೆ ಸಂಘರ್ಷ ತರುವಂಥ ರೀತಿಯಾಗಿ ಭಾಷಣಗಳನ್ನು, ಪ್ರಚೋದನಕಾರಿ ಭಾಷಣಗಳನ್ನು ಮಾಡಬಾರ್ದು ಅನ್ನುವಂಥ ಕಾರಣಕ್ಕೆ ಸದ್ಯಕ್ಕೆ ಕೆಲವರು ಗಡೀಪಾರಾಗಿದ್ದಾರೆ. ಇನ್ನು ಕೆಲವರಿಗೆ ನೋಟಿಸನ್ನು ಕೊಡೋದ್ರ ಮೂಲಕ ಸೂಚನೆ ಕೊಡಲಾಗ್ತಾ ಇದೆ. ಆ ನೋಟಿಸಿಗೆ 5 ದಿನಗಳ ಒಳಗಾಗಿ ಉತ್ತರ ಕೊಟ್ಟಿಲ್ಲ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಟಿ.ಡಿ. ವಿಕಾಸ್